ಇದರಲ್ಲಿ ಯಾರನ್ನು ಕೂಡ ಉದ್ದೇಶಪೂರ್ವಕ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಹೋಗಲ್ಲ. ಆದರೆ ಇದಕ್ಕೆ ಒಂದು ಬದ್ಧತೆ ಇರಬೇಕು, ನಿಮ್ಮ ಜವಾಬ್ದಾರಿ. ಎಲ್ಲಿ ಈಗ ಸಾಲಿಗ್ರಾಮ ತಾಲೂಕು ಮಾಡಿದ್ವಿ, ಅದನ್ನ ತಗೊಂಡೋಗಿ ಇನ್ನೊಂದು ಕಡೆ ಶಿಫ್ಟ್ ಮಾಡೋಕ್ಕಾಗುತ್ತಾ? ಆಗುತ್ತಾ? ಅದೇ ರೀತಿ ಕುಪ್ಪಳ್ಳಿಗೆ ಒಂದು ಸ್ಕೂಲ್ ಕೊಟ್ಟು 10 ವರ್ಷ ಆಗಿದೆ, ಅಲ್ಲೇ ಶಾಲೆ ನಡೀತಿತ್ತು. ನಾವು ಹಳ್ಳಿಗಳ ಹತ್ತಿರ ಸರ್ಕಾರ ತಗೊಂಡೋಗ್ಬೇಕು ಅಂತ ನಮ್ಮ ಆಸೆ, ಸರ್ಕಾರದ ಉದ್ದೇಶ. ಆ ಕಾರಣ ಇಟ್ಕೊಂಡು ಸಾಲಿಗ್ರಾಮ ಹೋಬಳಿ ದೊಡ್ಡದು ಅಂತೇಳಿ 2 ಸ್ಕೂಲು, ಇನ್ನೆಲ್ಲ ಹಳ್ಳಿ ಹೋಬಳಿಗಳಿಗೂ ಒಂದೊಂದು ಸ್ಕೂಲು, ಕಸ್ಬಾ ಹೋಬಳಿ ದೊಡ್ಡದು ಅಂತೇಳಿ 2 ಸ್ಕೂಲು, ಆದರ್ಶ ಮತ್ತೆ ಕ್ರಿಸ್ತನ. ಇಲ್ಲಿ ಮೆರ್ಲೆ ಭಾಗಕ್ಕೆ ಕುಪ್ಪಳ್ಳಿ ಕೊಟ್ಟಿದ್ದು. ಲ್ಯಾಂಡು ನೋಟಿಫೈ ಲ್ಯಾಂಡ್ ಆಗಿದೆ ಫಾರೆಸ್ಟ್ ಆಕ್ಟ್ ಅಲ್ಲಿ. ಅದನ್ನ 2 ರೀತಿ ಅವಕಾಶ ಇದೆ ಬಿಡಿಸ್ಲಿಕ್ಕೆ. 2 ರೀತಿ ಒಂದು ಆಲ್ಟರ್ನೇಟ್ ಕೊಟ್ಟು ಬಿಡಿಸ್ಬೋದು, ಇನ್ನೊಂದು ಈಗ ಸುಮಾರು 64 ಲಕ್ಷ ಎಕರೆ ಇಡೀ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಬಿಡಬೇಕು ಅಂತೇಳಿ ಚರ್ಚೆ ನಡೀತಾ ಇದೆ. ಅದ್ರಲ್ಲಿ ಬಿಡಿಸಿ ಸ್ಕೂಲ್ ಸ್ಕೂಲ್ ಮಾಡೋದಕ್ಕೆ ಈಗಿನ ಶಾಸಕರಿಗೆ ಇಚ್ಛಾಶಕ್ತಿ ಇಲ್ವೋ ಅಥವಾ ಕಾನೂನು ಪರಿಜ್ಞಾನ ಇಲ್ವೋ? ಅದನ್ನ ನೆನ್ನೆ ಏನೇನೋ ಹೇಳಿದ್ದಾರೆ ಅವರು. ಸ್ವಲ್ಪ ಕಾನೂನು ಓದಕ್ಕೆ ಹೇಳಿ. ಒಂದ್ ವೇಳೆ ಶಾಸಕರು ಒಪ್ಪಿಲ್ಲ ಅಂತ ಅಂದ್ರೆ ವಿರುದ್ಧ ನೀವು ಹೋರಾಟ ಮಾಡ್ತೀರಾ ಅಥವಾ ನೀವು ಅಲ್ಲೇ ಶಾಲೆಯನ್ನ ಕಟ್ಟಲೇಬೇಕು ಅಂತಕ್ಕನ್ನೋದಕ್ಕೆ? ನಮ್ಮ ಉದ್ದೇಶ ಹಳ್ಳಿಗಳು, ರಿಮೋಟ್ ಹಳ್ಳಿಗಳಿಗೆ ಜನಸಂದಣಿ ಹೆಚ್ಚಾಗಬೇಕು, ಅಧಿಕಾರಿಗಳು ಆಗಾಗ ಅಲ್ಲಿಗೆ ಭೇಟಿ ಕೊಟ್ಟರೆ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋ ಭಾವನೆಯಿಂದ ಮಾಡಿದ್ದೀವಿ. ಒಂದೇ ಭಾಗದಲ್ಲಿ ಡೆವಲಪ್ ಆಗಬಾರ್ದು, ಎರಡೂ ತಾಲೂಕಿನ ಸುತ್ತ ಡೆವಲಪ್ ಆಗಬೇಕು ಅನ್ನೋ ಕಾರಣಕ್ಕೆ. ಅದ್ರ ಮೇಲೂ ನಮ್ದೇ ಸರ್ಕಾರ ಇದೆ, ನನ್ನನ್ನೇ ಶಾಸಕರು ಮಾಡಿದ್ದಾರೆ ಅಂತ ಮಾಡಿದ್ರೆ ನೋಡೋಣ. ಜನ ಇದ್ದಾರೆ. ಎಚ್ಚರಿಕೆ ಗಂಟೆ ಅಂತೀರಾ ಈ ಹೋರಾಟ? ನಾವು ಯಾರು ಸ್ವಾಮಿ ಎಚ್ಚರಿಕೆ? ನಮ್ಗೇನಿದೆ, ನಾವೇನು ನಮ್ಮ ಅಪ್ಪನ ಅಧ್ಯಕ್ಷ, ನಾನೇನೀಗ ಹಾಲಿ ಶಾಸಕ. ನಮ್ದೇನು ಸರ್ಕಾರದ ನಮಗೆ ಅವ್ರಿಗೆ ಆಗಿರ್ತಕ್ಕಂಥದ್ನ ಮಾಡಿ ಕರೆಕ್ಟಾಗಿ ಅಂತ ಹೇಳ್ತೀವಿ. ಅದು ಮೀರಿ ಮಾಡ್ತೀವಿ ಅಂದ್ರೆ ಏನೇನು ಹೋರಾಟಗಳು ಆಗ್ಬೇಕು ಅದ್ರ ಪಾಡಿಗೆ ಅದಾಯ್ತು. ಸರ್, ನೀವು ಮಾಜಿ ಸಚಿವರಿದ್ರೆ ಆ ಭಾಗದಲ್ಲಿ ಸ್ಥಳೀಯರನ್ನ ಮತ್ತೆ ನಿಮ್ಮನ್ನ ವಿಶ್ವಾಸ ತಗೊಂಡಿದ್ರ ಸರ್ ಅವರು? ಏನ್ ನಂಗೆ ಗೊತ್ತಾಗ ಈ ವಿಚಾರದಲ್ಲಿ ಏನಾದ್ರು ನಿಮ್ಮನ್ನ ವಿಶ್ವಾಸ ತಗೊಂಡಿರ? ಯಾರು? ಶಾಸಕರು ಯಾವ ವಿಚಾರ? ಈ ವಿಚಾರಕ್ಕೆ ಸ್ಥಳಾಂತರ ಮಾಡೋದಕ್ಕೆ ವಿಶ್ವಾಸ ಮುಂಚೆನೆ ನನ್ನವ್ರು ತಗೊಳ್ಳೋದೇ ಬೇಡ. ಪಾಪ ಅವ್ರಿಗೆ ಬೇರೆ ಬೇರೆ ಕೆಲಸಗಳು ಇರ್ತವೆ. ನನ್ನ ಮತದಾರರು ಅವ್ರನ್ನ ಯಾರು ಶಾಸಕರು ಮಾಡಿದ್ದಾರೆ ಆ ಪುಣ್ಯಾತ್ಮರು ತಗೊಂಡು ಅವ್ರ ಮನ್ಸಿಗೆ ನೋವಾಗ್ದಂಗೆ ಮಾಡಲಿ. ನನ್ನನ್ ಪಾಪ ಅವ್ರು ತಗೊಳಕ್ ಬೇಡ. ಇದಕ್ಕೆ ಬೇರಿಯಾಕೆ ಅದು ಆಕ್ಸಿಡೆಂಟ್ ಸ್ಪಾಟು ಹೈವೇ ಅಂತ ಹೇಳಿ ಒಂದು 10 ಕೋಟಿ ರೂಪಾಯಿನಲ್ಲಿ ಒಂದು ಹಾಸ್ಪಿಟಲ್ ಮಾಡಿಸ್ತಾ ಇದ್ದಾರೆ ಬೇರಿಯಾದಲ್ಲಿ. ಸಾಲಿಗ್ರಾಮಕ್ಕೆ ನಾನಿದ್ದಾಗಲೇ ತಾಲೂಕು ಕೇಂದ್ರ ಆಗಿದ್ದರಿಂದ ಮಿನಿ ವಿಧಾನಸೌಧ ಮತ್ತೆ ಹಾಸ್ಪಿಟ್ಲು, ಫೈರ್ ಸ್ಟೇಷನ್ ತಂದಿದ್ದೆ. ಆಗಲೇ ಕಟ್ಟಡ ಕಟ್ಟಿರಲಿಲ್ಲ, ಕಟ್ಟಿದ್ದಾರೆ. ಆಯ್ತಾ, ಮಾಡಿದ್ವಿ. ಇದು ಪಾಪ ಅವರು ಅದೆಷ್ಟೋ ಕೋಟಿ ತಂದಿದ್ದೀನಿ ಅಂತ ಹೇಳ್ತಾರೆ. ಎಷ್ಟೋ ಕೋಟಿ ತಂದಿದ್ಮೇಲೆ ಇದು ಈ ರೀತಿ ಸಮಸ್ಯೆ ಇದೆ 3 ವರ್ಷದಿಂದ ಗೊತ್ತಿರ್ಲಿಲ್ವಾ? ಈಗ ಲೇಟ್ ಆಗ್ಬಿಡ್ತದೆ, ಅನುದಾನ ಹಿಂದೂ ಕೊಟ್ಟೋಗ್ತದೆ ಅಂದ್ರೆ ಅವತ್ತಿಂದ ಪ್ರಯತ್ನ ಮಾಡಿದ್ರೆ ನೋಡಿರ್ಲಿಲ್ವ ನೀವು? ಇಲ್ಲೊಂದು ಶಾಲೆ ನಡೀತಾ ಇದೆ, ಒಂದು ರೈಸ್ ಮಿಲ್ಗೆ ತಗೊಂಡೋಗಿ ಈ ಶಾಲೆನ ಶಿಫ್ಟ್ ಮಾಡಿದ್ರಲ್ಲ, ಆಗ್ಲೂ ನಾವು ಮಾತಾಡ್ಲಿಲ್ಲ. ಆಗ ಇದನ್ನ ಸರ್ಕಾರದಿಂದ ಅನುಮತಿ ತಗೋಬೇಕು ಅಂತ ಗೊತ್ತಾಗ್ಲಿಲ್ಲ ನಮ್ಗೆ. ಅದರಿಂದ ಅಭಿವೃದ್ಧಿ ಆಗ್ಬೇಕು. ಏನು ನಿಮ್ಗೆ ತೊಂದರೆ ಕೊಡ್ತಾರೆ. ಶುಗರ್ ಫ್ಯಾಕ್ಟ್ರಿ ಕತೆ ಏನಾಯ್ತು? ಶುಗರ್ ಫ್ಯಾಕ್ಟ್ರಿ ನಿರಾಣಿ ಅವ್ರಿಗೆ ಗುತ್ತಿಗೆ ಕೊಟ್ಟು ನಾನು ಪ್ರಾರಂಭ ಮಾಡಿಸಿದ್ನಲ್ಲ,
3 ವರ್ಷ ಆಯ್ತಲ್ಲ ನಿಂತೋಗಿ, ಏನಾಯ್ತು? ಮುಂದುವರ್ಸಕ್ ಮಾಡ್ತಾರೆ. ಹೋರಾಟ ಮಾಡಿದ್ರೆ ಅಯ್ಯೋ ಅಭಿವೃದ್ಧಿ ಸಹಿಸಲ್ಲ, ನಾವೇನು ಮಾಡ್ತಾ ಇಲ್ಲ. ಏನಾಯ್ತು ಶುಗರ್ ಫ್ಯಾಕ್ಟ್ರಿ? ಅದರಿಂದ ಜನ ನೋಡ್ತಾ ಇದ್ದಾರೆ. ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಆಗಿಲ್ಲ. ಶುಗರ್ ಫ್ಯಾಕ್ಟ್ರಿ ನಡೆಯೋದಕ್ಕೂ ಅಗ್ರಿಮೆಂಟ್ಗೂ ಹಂಗಾರೆ ಇವ್ರ ಸರ್ಕಾರ ಇಟ್ಕೊಂಡು ನಾನು ಇಷ್ಟು ಕೋಟಿ ತಂದಿದ್ದೀನಿ ಅಂತ ಹೇಳ್ತಿರಲ್ಲ, ಮಾಡಿಸ್ಬೇಕಿತ್ತು ಅಗ್ರಿಮೆಂಟ್. ಯಾರ ಜವಾಬ್ದಾರಿ? ಮಾಡಿಸ್ಬೇಕಿತ್ತಲ್ಲ. ಅದರಿಂದ ಜನ ನೋಡ್ತಾ ಇದ್ದಾರೆ. ಡ್ರೈವರ್ಸ್ ಕಂಡಕ್ಟರ್ಸ್ಗೆ 10,000 ರೂಪಾಯಿನ 3 ವರ್ಷದಿಂದ ಕೊಟ್ಟಿಲ್ಲ. ಅವ್ರ ಸ್ಯಾಲ್ರಿನ ಬಾಕಿ ಇಟ್ಕೊಂಡವ್ರೆ. DTP ಇವರು ತಾಲೂಕ್ ಪಂಚಾಯತಿನಲ್ಲಿ DTP ಆಪರೇಟರ್ಸ್ ಆಗಿ ಕೆಲಸ ಮಾಡ್ತಿದ್ರಲ್ಲ, ಒಂದೊಂದು ತಾಲೂಕಲ್ಲಿ ಸಂಬಳ ಕೊಡ್ದೇನೆ ಪಾಪ ಅವರೆಲ್ಲ ಬಿಟ್ಟೋದ್ರು. ಕಾಂಟ್ರಾಕ್ಟರ್ಗಳು ಎಷ್ಟು ಜನ ಸುಸೈಡ್ ಮಾಡ್ಕೊಂಡವ್ರೆ. ಇಂಥ ಒಂದು ಭ್ರಷ್ಟ ಸರ್ಕಾರನ ಈಗ ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ, ಅವ್ರೇನಾದ್ರು ಬದಲಾವಣೆ ಮಾಡ್ತಾರ ನೋಡೋಣ. ಆದ್ರೆ ಬಹಳಷ್ಟು ಜನ ಹೇಳ್ತಾರೆ ಸಿದ್ದರಾಮಯ್ಯನವರು ದೇವರಾಜ್ ಅರಸು ಅವ್ರನ್ನ ಮೀರಿಸಿದವರು ಅಂತ. ನಿಜ, ಅವ್ರು ನಮ್ಮ ಜಿಲ್ಲೆಯವರು, ಹಿರಿಯ ನಾಯಕರು, ನಮಗೂ ಅವ್ರ ಬಗ್ಗೆ ಗೌರವ ಇದೆ. ಆದ್ರೆ ಅವ್ರು ಮಾಡಿರೋದು ಮೀರಿಸಿರೋದು ಯಾವ್ದ್ರಲ್ಲಿ ಅಂದ್ರೆ, ಒಂದು ಮನೆಯಲ್ಲಿ ಒಬ್ಬ ತಾಯಿಗೆ 2,000 ರೂಪಾಯಿ ತಿಂಗಳಿಗೆ ಕೊಡೋದ್ರಿಂದ 5 ವರ್ಷಕ್ಕೆ 1,24,000 ರೂಪಾಯಿ ಆಯ್ತು. ಹೌದಾ? 5 ವರ್ಷಕ್ಕೆ. ಇನ್ನು 3 ವರ್ಷ ಕೊಟ್ಟವ್ರೆ, ಇನ್ನು 2 ವರ್ಷ ಕೊಟ್ರೆ ಆದ್ರೆ ಇದೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗ ಹುಟ್ಟೋ ಮಗುಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಈಗ ಹುಟ್ಟೋ ಮಗುಗೂ 1,17,000 ರೂಪಾಯಿ ಸಾಲನ ಒಬ್ರಿಗೆ 1,24,000 ಕೊಟ್ರು. 4 ಜನಕ್ಕೆ 1,17,000 ರೂಪಾಯಿನ ಹಾಕಿದ್ರು. ಅದರಿಂದ ರಾಜ್ಯ ಇನ್ನೇನ್ ಮುಳುಗೋಗದೆ. ಕಳಸ ಒಂದದೆ, ಆ ಕಳಸನ ಈಗ ಹೊಸ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಅದೇನ್ ಮಾಡ್ತಾರೆ ನೋಡೋಣ.